ಅಕ್ರಮವಾಗಿ ಹಸುವಿನ ಕರುಗಳ ಮಾಂಸ ಸಾಗಾಟ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಮಾಂಸ ಸಾಗಾಟದ ವೇಳೆ ಪುನೀತ್ ಕೆರೆಹಳ್ಳಿ ತಂಡ ದಾಳಿಯನ್ನ ಮಾಡಿದೆ. ಪೀಣ್ಯ ದಾಸರಹಳ್ಳಿ ಬಳಿ ಬುಲೆರೋ ವಾಹನದಲ್ಲಿ ಸಾಗಾಟವನ್ನ ಮಾಡಲಾಗ್ತಾ ಇತ್ತು. ಸುಮಾರು 500 ಕೆಜಿಗೂ ಹೆಚ್ಚು ಗೋಮಾಂಸವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಶಿವಾಜಿನಗರ ಮಾರ್ಕೆಟ್ಗೆ ಸಾಗಾಟವನ್ನ ಮಾಡ್ತಾ ಇದ್ದಂತಹ ಚಾಲಕ ಪ್ರತಿ ವಾರಕ್ಕೆ 3 ದಿನ ಮಾಂಸ ಮಾರಾಟದ ಬಗ್ಗೆ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಸ್ಥಳಕ್ಕೆ ಇದೀಗ ಪೀಣ್ಯ ಪೊಲೀಸರು ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಎಷ್ಟೇ ಪ್ರಯತ್ನವನ್ನ ಕೂಡ ಪಟ್ಟರೂ ಕೂಡ ಈ ರೀತಿಯಾಗಿ ಗೋಮಾಂಸ ಸಾಗಾಣಿಕೆ ಮಾಡೋದನ್ನ ತಡೆಗಟ್ಟುವಲ್ಲಿ ಎಲ್ಲೋ ಒಂದ್ ಕಡೆ ವಿಫಲರಾಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಅಕ್ರಮವಾಗಿ ಹಸುವಿನ ಕರುಗಳ ಮಾಂಸ ಸಾಗಾಟವನ್ನ ಮಾಡಲಾಗ್ತಾ ಇರೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೀಣ್ಯ ದಾಸರಹಳ್ಳಿ ಬಳಿ ಬುಲೆರೋ ವಾಹನದಲ್ಲಿ ಸಾಗಾಟ ಏನು ಮಾಡ್ತಾ ಇದ್ರಲ್ಲ, ಆ ಮಾಂಸ ಸಾಗಾಟದ ವೇಳೆ ಪುನೀತ್ ಕೆರೆಹಳ್ಳಿ ತಂಡ ದಾಳಿಯನ್ನ ಮಾಡಿದೆ. ಸುಮಾರು 500 ಕೆಜಿಗೂ ಹೆಚ್ಚು ಮಾಂಸವನ್ನ ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಶಿವಾಜಿನಗರ ಮಾರ್ಕೆಟ್ಗೆ ಈ ಕರುಗಳ ಮಾಂಸವನ್ನ ಸಾಗಾಟ ಮಾಡ್ತಾ ಇದ್ದ ಚಾಲಕ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿ ವಾರಕ್ಕೆ 3 ದಿನ ಸಾಗಾಟ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಚಾಲಕ ಕೂಡ ಹೇಳಿದ್ದಾನೆ, ಬಾಯ್ ಬಿಟ್ಟಿದ್ದಾನೆ, ಯಾವ್ಯಾವಾಗ ಮಾರಾಟ ಮಾಡ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಇದೀಗ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ. ಚಾಲಕ ಏನೋ ತಪ್ಪನ್ನ ಒಪ್ಕೊಂಡಿದ್ದಾನೆ. ಇದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು, ಎಲ್ಲಿ ಈ ಮಾಂಸವನ್ನ ಕಟ್ ಮಾಡಲಾಗ್ತಾ ಇದೆ, ಎಲ್ಲಿಂದ ಈ ಕರುಗಳನ್ನ ಸಾಗಾಟ ಮಾಡ್ಕೊಳ್ಳಾಗ್ತಾ ಇದೆ, ಎಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಎಲ್ಲವನ್ನೂ ಕೂಡ ಇದೀಗ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕಂಡು ಹಿಡಿಬೇಕಾಗತ್ತೆ. ಎಲ್ಲಿಂದ ಮಾಂಸವನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ, ಎಲ್ಲಿಗೆ ಸಾಗಾಟ ಮಾಡಲಾಗ್ತಾ ಇತ್ತು, ಯಾವ್ಯಾವ ಅಂಗಡಿಗಳಿಗೆ ಸಾಗಾಟವನ್ನ ಮಾಡಲಾಗ್ತಾ ಇತ್ತು ಅನ್ನೋದು ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಇದೆಲ್ಲದಕ್ಕೂ ಕೂಡ ತನಿಖೆಯ ನಂತರ ಉತ್ತರ ಸಿಗ್ಲಿಕ್ಕಿದೆ. ಸದ್ಯಕ್ಕೆ ಈಗ 500 ಕೆಜಿಗೂ ಹೆಚ್ಚು ಮಾಂಸವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದು ಮಾಹಿತಿ ಸಿಗ್ತಾ ಇದೆ. 3 ದಿನ ಸಾಗಾಟವನ್ನ ಮಾಡ್ತಾರಂತೆ ವಾರಕ್ಕೆ. ಆದರೆ ಯಾವ್ಯಾವ ದಿನ ಮಾರಾಟವನ್ನ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಈ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಪ್ರತಿ ಬಾರಿಯೂ ಕೂಡ ಪುನೀತ್ ಕೆರೆಹಳ್ಳಿ ತಂಡ ಏನಿದೆ, ಪ್ರತಿ ಬಾರಿ ಈ ರೀತಿಯಾಗಿ ಮಾಂಸ ಮಾರಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ದಾಳಿ ಮಾಡಿದ್ದವನ್ನ ಗಮನಿಸಿದ್ದೇವೆ. ನೋಡ್ರಿ ಬನ್ನಿ ಇವತ್ತು ನಾವು ಸಾವು ಬದುಕಿನ ಪೂರ್ತಿ ನಮ್ ಕಾರಿಗೆ ಕುತ್ತಿದ ಫೋರ್ಸಿಗೆ ನಾವ್ ಯಾರು ಬದುಕ್ತಿರ್ಲಿಲ್ಲ. ನಾವು ನಿರಂತರವಾಗಿ ಗೋಹತ್ಯೆ ವಿರುದ್ಧ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ನಿಮಗೆ ಗೊತ್ತಿರ್ಲಿ, ಎಳೆ ಕರುಗಳು ಇವತ್ತು ಇದನ್ನ ಕುರಿ ಮಾಂಸ ಅಂತಾರ್ರಿ ನಾಳೆ ಮಿನಿಸ್ಟ್ರು. ಆ ಕುರಿಯ ಕಾಲ ಇದು ಅಲ್ಲ, ಅಂತವ್ರಿಗೆ ಹೊಡಿಬೇಕು. ನಾಳೆ ತಂಡಲ್ಲ ಕಾರ್ ಸುಟ್ಟಾಕಿ ಬ್ರೋ, ಬೆಂಕಿ ಹಚ್ಚಿ ಹಚ್ಚಬೇಕು. ಅದಕ್ಕೆ ಜೈ ಶ್ರೀರಾಮ್. ಎಲ್ಲ ಹಸು ಕರುಗಳು ನಮ್ಮ ಜ್ಞಾನ ಯಾವತ್ತು ನಾವು ಕೊಡ್ತೀವೋ ನಮ್ಮ ಇನ್ನೂ ನಲ್ಮಕ್ಕನೆ ಯಾವಾಗ ನಾವು ಈ ಬಣವಾನೆ ನಾವು ಹಾಲು ಕೊಡ್ತೀವಿ. ನಮ್ಮ ಹಣ್ಣಿನೇ ನಾವು ಹಾಲು ಕೊಡ್ತೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ಮೂರ್ತಿ, ಅಕ್ರಮವಾಗಿ ಹಸುವಿನ ಕರುಗಳ ಮಾಂಸ ಮಾರಾಟ ಮಾಡ್ತಾ ಇರೋದು ಗೊತ್ತಾಗಿದೆ. ಇದೀಗ ಎಲ್ಲಿಂದ ಎಲ್ಲಿಗೆ ಮಾರಾಟವನ್ನ ಮಾಡಲಾಗ್ತಾ ಇತ್ತು, ಇದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಅಂತ ಹೇಳಿ. ರಮ್ಯಾ, ಅಕ್ರಮವಾಗಿ ಗೋಕರುಗಳ ಮಾಂಸ ಸಾಗಾಟಕ್ಕೆ ಸಂಬಂಧಪಟ್ಟಂತೆ ಏನು ಖಚಿತವಾದ ಮಾಹಿತಿ ಆಧಾರದ ಮೇಲೆ ಪುನೀತ್ ಕೆರೆಹಳ್ಳಿ ಅಂಡ್ ಒಂದು 5 ಜನರ ಟೀಮು ನೆಲಮಂಗಲ ಮಾಧವರದಿಂದ ಬೆಂಗಳೂರಿನ ಏನು ದಾಸರಹಳ್ಳಿ ಫ್ಲೇವರ್ ಇದೆ ಅಲ್ಲಿ ಕಾರುಗಳಲ್ಲಿ ಏನು ಸಿನಿಮೆ ರೀತಿಯಲ್ಲಿ ಚೇಸ್ ಮಾಡಿ ಮಾಂಸ ಸಾಗಾಟದ ಬುಲೆರೋ ವಾಹನವನ್ನ 8ನೇ ಮೈಲಿ ಮತ್ತೆ ಗೊರಗುಂಟೆಪಾಳ್ಯ ಫ್ಲೇವರ್ ಮೇಲೆ ಅಡ್ಡ ಹಾಕಿ ಏನು ವಶಕ್ಕೆ ಪಡೆದಿರುವಂತದ್ದು
ಆ ವಾಹನದಲ್ಲಿ ಸುಮಾರು 40ಕ್ಕೂ ಗೋ ಕರುಗಳು ಮಾಂಸ ಏನಿದೆ ಅದು ಪತ್ತೆ ಆಗಿತ್ತು. ಹಾಗಾಗಿ ಫ್ಲೈಓವರ್ ಮೇಲೇನೆ ಆ ಗಾಡಿಯನ್ನ ಅಡ್ಡ ಹಾಕಿ ಏನು ಯಾರಿಗೂ ಅನುಮಾನ ಬಾರದಂತೆ ತೆಂಗಿನ ಚಿಪ್ಪು ತುಂಬಿದಂತ ಚೀಲಗಳನ್ನ ಹಾಕೊಂಡು ಏನು ಆ ಒಂದು ಮಾಂಸವನ್ನ ಸಾಗಾಟ ಮಾಡ್ತಿದ್ದಂತ ಬುಲೋರೋ ವಾಹನನ ಅಡ್ಡ ಹಾಕಿ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನೋ ಒಂದು ಕೆಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಆಗ ಸ್ಥಳಕ್ಕೆ ಬಂದಂತ ಬಾಗಲಗುಂಟೆ ಪೊಲೀಸರು ಮಾಂಸ ತುಂಬಿದ ವಾಹನವನ್ನು ಸಮೇತವಾಗಿ ಪೊಲೀಸ್ ಠಾಣೆಗೆ ವಶಕ್ಕೆ ತಗೊಂಡಿದ್ದಾರೆ. ಏನು ಇವಾಗ ಅಷ್ಟೇ ಪಶು ವೈದ್ಯರನ್ನ ಕರೆಸಿ ಅದು ಯಾವ ಒಂದು ಮಾಂಸದ ಅಂತ ಕೂಡ ಪತ್ತೆ ಹಚ್ಚಿದ್ದಾರೆ. ಈಗ ಅಲ್ಲೇ ಇದ್ರ ಸಂಬಂಧಪಟ್ಟ ಹಾಗೆ ಏನು ಪುನೀತ್ ಕೆರೆಹಳ್ಳಿ ಆ ಟೀಮ್ ಏನಿದೆ ಆ ವಾಹನದಲ್ಲಿದ್ದಂತ ಇಬ್ಬರನ್ನ ಅಸಾಲ್ಟ್ ಮಾಡಿದ್ದಾರೆ. ಹಾಗಾಗಿ ಏನು ಪುನೀತ್ ಕೆರೆಹಳ್ಳಿ ಅಂಡ್ ಏನು ವಿರೋಧವಾಗಿರಂತ ಅದಕ್ಕೆ ಗಾಡಿಯಲ್ಲಿದ್ದಂತ ಇಬ್ಬರ ಮೇಲೆ ಕೌಂಟರ್ ಕೇಸ್ ಕೂಡ ದಾಖಲಾಗಿರುವಂತದ್ದು. ಈಗ ಪಶುವೈದ್ಯರು ಏನು ಪ್ರಾಣಿಯ ಮಾಂಸವನ್ನ ಅಧಿಕೃತವಾಗಿ ಏನು ದಾಖಲೆ ಸಮೇತ ಇದು ಪಶು ಅಂದ್ರೆ ಹಸುದ ಕರುದೆ ಅಂತಾನೆ ಏನು ಮಾಹಿತಿ ಕೊಟ್ಟಿರುವಂತದ್ದು. ಹಾಗಾಗಿ ಇವಾಗ ಕಾನೂನು ರೀತಿಯಲ್ಲಿ ಅದನ್ನ ಏನು ಹೊರವಲಯದಲ್ಲಿ ಜಮೀನೊಂದರಲ್ಲಿ ವಿಲೇವಾರಿ ಮಾಡಿ ಇವಾಗ ಏನು ಈ ಪ್ರಕರಣ ಸಂಬಂಧಪಟ್ಟವಾಗಿ ಕೇಸ್ ದಾಖಲಾಗ್ತಾ ಇದೆ. ರಮ್ಯಾ, ಯಾವ್ಯಾವ ಅಂಗಡಿಗಳಿಗೆ ಇವರು ತೆಗೆದುಕೊಂಡೋಗಿ ಮಾರಾಟವನ್ನ ಮಾಡ್ತಾ ಇದ್ರು? ಅಂದ್ರೆ ವಾರಕ್ಕೆ 3 ದಿನ ಮಾರಾಟವನ್ನ ಮಾಡ್ತಾ ಇದ್ದೆ ಅನ್ನೋದನ್ನ ಇದೀಗ ಚಾಲಕ ಒಪ್ಕೊಂಡಿದ್ದಾನೆ. ಹೌದು ರಮ್ಯಾ, ಇದೇನು ಹೇಳ್ಬೇಕು ಅಂದ್ರೆ ಇದೇನು ಮೊದಲೆಲ್ಲ ದಿನನಿತ್ಯ ನಡೆಯೋದು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ದಂಧೆ ದಿನನಿತ್ಯ ನಡೆಯುತ್ತೆ. ಆದ್ರೆ ಇದೊಂದು ಏನು ಖಚಿತ ಮಾಹಿತಿ ಮೇಲೆ ಇದೊಂದು ಏನು ಮಾಗಡಿ ತಾಲೂಕಿನ SA ಲಾಯ ಬರುತ್ತೆ. ಆ ಲಾಯದಿಂದ ಏನು ಕಸಾಯಿಖಾನೆ ಇದೆ, ಆ ಕಸಾಯಿಖಾನೆಯಿಂದ ಬೆಂಗಳೂರಿನ ಶಿವಾಜಿನಗರದ ಏನು ಕೆಲವೊಂದು ಏನು ಪರ್ಮನೆಂಟ್ ಆಗಿ ಅಂಗಡಿಗಳು ಇರ್ತವೆ, ಆ ಒಂದು ಮಾಂಸದ ಅಂಗಡಿಗೆ ಸಾಗಿಸಲಾಗ್ತಿದ್ದಂತ ಇದು ಅಕ್ರಮವಾಗಿ ಬುಲೋರದಲ್ಲಿ ತುಂಬ್ಕೊಂಬತ್ತಾ ಇರುವಂತ ಒಂದು ಸಮಯದಲ್ಲಿ ಏನು ಪುನೀತ್ ಕೆರೆಹಳ್ಳಿ ಅವರ ಟೀಮ್ಗೆ ಖಚಿತವಾದ ಒಂದು ಮಾಹಿತಿ ದೊರೆಯುತ್ತೆ. ಆ ಒಂದು ಮಾಹಿತಿ ಮೇಲೆ ಏನು ಬೆಂಗಳೂರಿನ ಮಾಧವಾರದಿಂದ ಏನು ಸಿನಿಮೆ ರೀತಿಯಲ್ಲಿ ಅವರ ಕಾರ್ನಲ್ಲಿ 5 ಜನರು ಏನು ಬೆಂಗಳೂರಿನ ಗೊರಗುಂಟೆಪಾಳ್ಯ ಫ್ಲೈಓವರ್ ಮೇಲೆ ಅಡ್ಡ ಹಾಕಿ ಏನ್ ಬಾಗಲಗುಂಟೆ ಪೊಲೀಸರು ವಶಕ್ಕೆ ಕೊಟ್ಟು ಇವಾಗ ತನಿಖೆ ಮುಂದುವರೆದಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.